ಹಾಯ್ ಎವ್ರಿವನ್. ಈ ಬೇಸಿಗೆಗೆ ಅದರಲ್ಲೂ ಮಾವಿನ ಸೀಸನ್ನಲ್ಲಿ ಮಾವಿನ ಹಣ್ಣು ಸಬ್ಬಕ್ಕಿ ಹಾಕಿ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ. ಸಖತ್ ಕ್ರೀಮಿ, ಟೇಸ್ಟ್ ಅಂತೂ ಸಖತ್ ರಿಚ್ ಆಗಿರುತ್ತೆ. ಹೋಟೆಲ್ನಲ್ಲಿ ಸಿಗೋ ಫಲೂದಕ್ಕಿಂತನೂ ತುಂಬಾನೇ ರುಚಿ. ಇದನ್ನ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ 2 ದಿನ ತನಕ ಫ್ರೆಶ್ ಆಗೇ ಇರುತ್ತೆ. ಖಾಲಿ ಆಗ್ತಿದ್ದಂಗೂ ಇದ್ದಿದ್ದು ರುಚಿ. ಮಾವಿನ ಸೀಸನ್ನಲ್ಲಿ ಮಾಡ್ಕೊಳ್ಳೇಬೇಕಾದ ಮಿಲ್ಕ್ ಶೇಕ್ ಇದು. ಯಾವತ್ತೂ ಈ ರೀತಿ ಮಾವಿನ ಹಣ್ಣು ಸಬ್ಬಕ್ಕಿ ಹಾಕಿ ಮಿಲ್ಕ್ ಶೇಕ್ನ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಮಾಡಿಕೊಂಡು ಈ ಸಮ್ಮರ್ನ ಎಂಜಾಯ್ ಮಾಡಿ. ಈ ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಮೊದಲಿಗೆ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಕಡಾಯಿಯಲ್ಲಿ 3/4 ಲೀಟರಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಸಕ್ಕರೆನ ಕರಗಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಕ್ಕರೆನ ಇಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ನೀವು ಮಾವಿನ ಹಣ್ಣಿನ ಸಿಹಿ ತಕ್ಕನಾಗಿ ಸಕ್ಕರೆನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ನೋಡಿ, ಹಾಲು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಕುದೀತಾ ಇರೋ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಫ್ರೂಟ್ ಸಲಾಡ್ಗೆ ಆದರೆ ಕಸ್ಟರ್ಡ್ ಪೌಡರ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಆದರೆ ಇದು ಮಿಲ್ಕ್ ಶೇಕ್ ಆದ್ರಿಂದ 3/4 ಲೀಟರ್ ಹಾಲಿಗೆ 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಸಾಕಾಗತ್ತೆ. ಇದು ಕುಡಿಯೋ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಈ ಕಸ್ಟರ್ಡ್ ಮಿಲ್ಕ್ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೊಳ್ಳಿ. ಈ ಕಸ್ಟರ್ಡ್ ಪೌಡರ್ನಲ್ಲೇ ವೆನಿಲಾ ಫ್ಲೇವರ್ ಇರುತ್ತೆ. ಆದರೆ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಆದ್ರಿಂದ ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ರೆ ಒಳ್ಳೆ ಫ್ಲೇವರು ಕೊಡುತ್ತೆ, ಹಾಗೆ ಟೇಸ್ಟು ಇರುತ್ತೆ. ಈ ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ಗೆ ಮೇನ್ ಬೇಸ್ ಮತ್ತು ಟೇಸ್ಟ್ ಕೊಡೋದು ಈ ಕಸ್ಟರ್ಡ್ ಮಿಲ್ಕಿಂದನೇ. ಈಗ ಈ ಕಸ್ಟರ್ಡ್ ಮಿಲ್ಕ್ ರೆಡಿಯಾಗಿದೆ. ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದಕ್ಕೆ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳೋದ್ರಿಂದ ಈ ಕಸ್ಟರ್ಡ್ ಮಿಲ್ಕ್ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಿ. ಇದು ಆರೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ 1/4 ಕಪ್ಪಷ್ಟು ತೊಳೆದಿರೋ ನೈಲಾನ್ ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ. ಇದು ಮಿಲ್ಕ್ ಶೇಕ್ ಆದ್ರಿಂದ ಇದಕ್ಕೆ ಇದೇ ರೀತಿ ನೈಲಾನ್ ಸಬ್ಬಕ್ಕಿನೇ ತಗೊಳ್ಳಿ. ದಪ್ಪ ಸಬ್ಬಕ್ಕಿ ಆದರೆ ಮಿಲ್ಕ್ ಶೇಕ್ ಗಟ್ಟಿ ಆಗತ್ತೆ, ಕುಡಿಲಿಕ್ಕೆ ಚೆನ್ನಾಗೇ ಅನಿಸಲ್ಲ. ಇದು ನೈಲಾನ್ ಸಬ್ಬಕ್ಕಿ ಆದ್ರಿಂದ ಇದು ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಮುಂಚೆನೇ ನೀರನ್ನು ಕುದಿಸ್ಕೊಂಡಿರೋದ್ರಿಂದ ಒಂದು 5 ನಿಮಿಷದಲ್ಲಿ ಬೆಂದೋಗತ್ತೆ. ಈಗ ಸಬ್ಬಕ್ಕಿ ನೋಡಿ ಫುಲ್ ಟ್ರಾನ್ಸ್ಲೂಸೆಂಟ್ ಆಗಿ ಪೂರ್ತಿ ಬೆಂದಿದೆ. ಇದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಸೋಸಿ ಇಟ್ಕೊಳ್ಬೇಕು. ಇದನ್ನು ಸ್ಟ್ರೈನರ್ಗೆ ಹಾಕಿದ ತಕ್ಷಣವೇ ಇದು ಮೇಲ್ಗಡೆ ತಣ್ಣೀರನ್ನು ಹಾಕೊಳ್ಳಿ. ಆವಾಗ ಶಾಖ ಕಡಿಮೆ ಆಗಿ ಸಬ್ಬಕ್ಕೆ ಒಂದಕ್ಕೊಂದು ಅಂಟೋದಿಲ್ಲ. ಇದೇ ರೀತಿ ಉದ್ರುದ್ರಾಗೆ ಇರುತ್ತೆ. ಹಾಗೆ ಒಂದು ಬೌಲ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನೀರನ್ನು ಹಾಕಿ ಒಂದು 10ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಈಗ ನೋಡಲಿಕ್ಕೆ ಇದು ಇಷ್ಟೇ ಅಂತ ಅನಿಸತ್ತೆ, ಆದರೆ ನೆಂದ ಮೇಲೆ ಈ ಬೌಲ್ ಫುಲ್ ಅರಳ್ಕೊಂಡಿರತ್ತೆ. ಇದನ್ನು ನೆನೆಯಲಿಕ್ಕೆ ಬಿಟ್ಟು ಮಾವಿನ ಹಣ್ಣಿನ ಪ್ಯೂರಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಜಾರ್ಗೆ 2 ಮಾವಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಮಾವಿನ ಹಣ್ಣಿನ ಪ್ಯೂರಿ ಮಾಡಿ ಇಟ್ಕೊಳ್ಬೇಕು. ಈ ಕಡೆ ಕಸ್ಟರ್ಡ್ ಮಿಲ್ಕ್ನ ಆರ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಪೂರ್ತಿ ತಣ್ಣಗಾಗಿದೆ. ಇದು ಬಿಸಿ ಇದ್ದಾಗ ಎಷ್ಟು ತೆಳು ಇತ್ತು, ಆರಿದ ಮೇಲೆ ಸ್ವಲ್ಪ ಮಂದ ಆಗಿದೆ. ಇದಕ್ಕೆ ಗ್ರೈಂಡ್ ಮಾಡಿಕೊಂಡ ಮಾವಿನ ಪ್ಯೂರಿನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಬೇಯಿಸ್ಕೊಂಡ ಸಬ್ಬಕ್ಕಿನ ಹಾಕ್ಕೊಂಡು ನಂತರ ಸಬ್ಜಾ ಸೀಡ್ಸ್ನ ನೆನೆಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಅರಳಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಕೊಂಡ ಮಾವಿನ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಮಧ್ಯ ಮಧ್ಯ ಸಿಕ್ಕಾಗ ಒಳ್ಳೆ ರುಚಿ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ಗಂಟೆ ಫ್ರಿಜ್ನಲ್ಲಿ ಇಟ್ಟು ಇದನ್ನು ಚಿಲ್ಡ್ ಆಗಿ ಸರ್ವ್ ಮಾಡಿ ಸಖತ್ ಟೇಸ್ಟಿ ಇರುತ್ತೆ. ಮಾವಿನ ಹಣ್ಣನ್ನು ಹಾಗೆ ತಿನ್ನಲಿಕ್ಕೇ ಬಹಳ ರುಚಿ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿದ್ರೆ ಇದ್ದಿದ್ದು ರುಚಿ. ಈಗ ಫಲೂದಕ್ಕಿಂತನೂ ಒಳ್ಳೆ ರುಚಿ ಕೊಡೋ ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಒಂದ್ಸಲಿ ರುಚಿ ಗೊತ್ತಾದರೆ ಈ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಅಂತಲೇ ಮಾವಿನ ಹಣ್ಣನ್ನು ತರಿಸ್ತೀರಾ, ಅಷ್ಟು ರುಚಿ ಇರುತ್ತೆ. ಈ ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.